ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ವೆಯ್ಟ್ ಬಂದಿದೆ 68.5. ಅಂದರೆ ನಿನ್ನೆಗೂ ಇವತ್ತಿಗೂ ಆಲ್ಮೋಸ್ಟ್ 400 ಗ್ರಾಮ್ ಅಷ್ಟು ಕಮ್ಮಿ ಆಗಿದೆ. 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನೆನ್ನೆ 30 ಡೇಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಕಾನ್ಸಂಟ್ರೇಟ್ ಆಗಿ ಮಾತಾಡಬೇಕು ಸ್ವಲ್ಪ ಸಮ್ಟೈಮ್ಸ್. ಸೊ ನೆನ್ನೆಗೂ ಇವತ್ತಿಗೂ ಆಲ್ಮೋಸ್ಟ್ 400 ಗ್ರಾಮ್ ಅಷ್ಟು ವೆಯ್ಟ್ ಡಿಫ್ರೆನ್ಸನ್ನು ನೋಡಿದ್ದೀನಿ. ಆದರೂ ಮಧ್ಯದಲ್ಲಿ ಒಂದು ಚಕ್ಲಿ ಈ ಥರ ಎಲ್ಲ ತಿಂದಿದ್ದೀನಿ. ಸ್ಟಿಲ್ ವೆಜಿಟೇಬಲ್ಸ್ ನೋಡಿ ಎಷ್ಟು ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಸೊಪ್ಪಿನ ಪಲ್ಯ ಇದನ್ನೆಲ್ಲ ಆ್ಯಡ್ ಮಾಡಿದೆ. ನೀರು ರೊಟೀನು ಕರೆಕ್ಟಾಗಿ ಪ್ಲೇಸಲ್ಲಿ ಮಾಡಿದ್ರಿಂದ, ಸೀರಿಯಲ್ ಆಗಿ ವಾಕಿಂಗ್ ಟೈಮಲ್ಲಿ ವಾಕಿಂಗು, ನೀರು ಕುಡಿಯೋ ಟೈಮಲ್ಲಿ ನೀರು, ಊಟ ಮಾಡೋ ಟೈಮಲ್ಲಿ ಊಟ ಮಾಡೋದ್ರಿಂದ ಸೊ ಎಷ್ಟು ಚೇಂಜಸ್ ಆಗಿದೆ ಅಂತ. ಸೊ ನಾನು ಇನ್ನು ನೋಡಿರ್ಬೋದು ನಿಮಗೆ, ಅಲ್ಲೇನು ಊಟದಲ್ಲಿ ನಾನು ಏನೂ ಬಿಟ್ಟಿಲ್ಲ, ಬಟ್ ಅದು ಚೇಂಜಸ್ ಐ ಮೇಡ್ ಅಷ್ಟೇ. ನೀರು ಕುಡಿದು ಈಗ ನಮ್ಮ ಮನೆಯವ್ರು ಆಫೀಸಿಗೆ ಕಳಿಸಿದ ಮೇಲೆ ಅವರಿಗೆ ಡಬ್ಬ ಮಾಡಬೇಕು. ಇವತ್ತು ಮೊದಲೇ ಹೇಳಿಲ್ಲ, ನಾನು ಕನ್ಫ್ಯೂಷನ್ ಆಗಿದ್ದೀನಿ. ಸೊ ಈಗ ಅವ್ರಿಗೆ ಡಬ್ಬ ಮಾಡಿ ಆಲ್ರೆಡಿ 8:30 ಆಗಿದೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹಾಫ್ ಆ್ಯನ್ ಅವರ್ ಒಳಗೆ 9 o'clock ಮುಗಿಸಿ ನಾನು ವಾಕಿಂಗ್ ಹೋಗಿ ಬಂದು ಯೋಗ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಜಿಮ್ಮಲ್ಲಿ ಯೋಗ ಇದೆ. ಈವ್ನಿಂಗು ನೋಡ್ತೀನಿ ಇಲ್ಲೇ ಮನೇಲಿ ಮಾಡಲೇ ಅಥವಾ ಸಂಜೆಗೆ ಹೋಗಲ್ಲ ಅಂತ, ಸಂಜೆ ಏನಾದ್ರು ಬೇರೆ ಕೆಲಸ ಬಂದರೆ ಅಂತ ಇದೆ. ಬಟ್ ಇಲ್ಲ ಅಂದರೆ ನಾನು ಯೋಗನ ಜಿಮ್ಮಲ್ಲೇ ಮಾಡ್ತೀನಿ. ಸೊ ಬಂದು ವಾಕಿಂಗಿಂದ ಬಂದು ಬ್ರೇಕ್ಫಾಸ್ಟ್ ಇರ್ತೀನಿ. ಅದಾದಮೇಲೆ ವಾಕಿಂಗ್ ಹೋದೆ. ವಾಕಿಂಗ್ ಬಿಲ್ಡಿಂಗ್ ಕೆಳಗಡೆ ಮಾಡಿದೆ. ಇವತ್ತು ಪಾರ್ಕಿಗೆ ಹೋಗಲಿಲ್ಲ, ಯಾಕೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಚೆನ್ನಾಗಿ ಸುತ್ತಿದೆ. ಐ ಥಿಂಕ್ ಒಂದು 4000 ಸ್ಟೆಪ್ಸನ್ನು ಕವರ್ ಮಾಡಿದೆ ಮಾರ್ನಿಂಗು. ಸೊ ಈವ್ನಿಂಗ್ ಆಮೇಲೆ ಮತ್ತೆ ದಿನವೆಲ್ಲ ಕವರ್ ಆಗುತ್ತೆ. ಅದಾದಮೇಲೆ ಮನೆಗೆ ಬಂದು ನಾನು ಬ್ರೇಕ್ಫಾಸ್ಟ್ ಸ್ಮೂದಿ ರೆಸಿಪಿ ಇದೆ ಆಲ್ರೆಡಿ, ಆದರೂ ಕೇಳ್ತಿರೋದಕ್ಕೆ ಒಂದು ಬನಾನ ಚಿಕ್ಕದು, ಆ್ಯಪಲ್ಲು ಮತ್ತು ಸೀಡ್ಸ್ ಎಲ್ಲ ಹಾಕಿ ಮಿಲ್ಕ್ ಹಾಕಿ ಕೆನೆ ಇಲ್ದಿರೋದನ್ನು ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೊಂಡು ಫಸ್ಟ್ ತಿಂಡಿ ತಿಂದ್ಬಿಡ್ತೀನಿ. ಹೊಟ್ಟೆ ಆಲ್ಮೋಸ್ಟ್ 9:45. ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಆಗ್ತಿಸಿ. ಸೊ ನಾನು ಈ ಥರ ನೀರು ತುಂಬಿಟ್ಕೊಂಡ್ಬಿಡ್ತೀನಿ ನನಗಾಗಿ ಸಪ್ರೇಟಾಗಿ 3 to 4 ಲೀಟರ್ಸ್. ಅದರಲ್ಲಿ ಇದು ಹಾಕ್ಕೊತೀನಿ, ಏನಪ್ಪ ಲೆಮನ್ ಹಾಕ್ಕೊಂಡು ಇಟ್ಕೊತೀನಿ. ಹಾಗೆ ಎವ್ರಿ 1 ಅವರ್ಗೆ ಒಂದೊಂದು ಗ್ಲಾಸ್ ಈ ಥರ ನೀರು ಕುಡಿತಾ ಬರ್ತೀನಿ. ಹಾಗೆ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀರಾ 60 ಡೇಸಲ್ಲಿ ಅಂತ ಯಾರೋ ಕೇಳಿದ್ದೀರಾ? ಐ ಥಿಂಕ್ ರುಕ್ಮಿಣಿ ಯಾರೋ ಇರಬೇಕು ಅನ್ಕೋತೀನಿ. ಸೊ ನಾನು ಅಂದ್ಕೊಂಡಿದ್ದೀನಿ 10 ಕಿಲೋ ಡೌನ್ ಮಾಡೋಣ ಅಂತ. ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಇಟ್ಕೊಂಡಾಗ ಏನು ಮಾಡ್ತೀವಿ, ಅಟ್ಲೀಸ್ಟ್ 8 ಕಿಲೋ ಹಂಗೆ, ಅಟ್ಲೀಸ್ಟ್ 7 ಕಿಲೋ 5 ಕಿಲೋ ಕಮ್ಮಿ ಮಾಡಿಕೊಂಡ್ರು ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಜಾಸ್ತಿ ದೊಡ್ಡ ಆಸೆ ಇಟ್ಕೊಂಡಾಗ ಅಟ್ಲೀಸ್ಟ್ ಒಂದು 80% ಯಾರೋ ಕವರ್ ಆಗುತ್ತೆ ಅಂತ. ದಿಸ್ ವಿಲ್ ಟಾರ್ಗೆಟ್. ಅದೇನು 100% ಅಷ್ಟೇ ಆಗಬೇಕು ಅಂತ ಇಲ್ಲ. ನಮ್ಮ ಬಾಡಿ ಏನು ಮೆಷಿನ್ ಅಲ್ಲ. ಲೆಟ್ ಇಟ್ ಟೇಕ್ ಅ ಟೈಮ್, ಬಟ್ ಹ್ಯಾವ್ ಅ ಟಾರ್ಗೆಟ್, ಗೋಲ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ಅದಾದಮೇಲೆ ಕೆಲಸ ಬರೋದು ಯಾಕೋ ಇತ್ತೀಚೆಗೆ ಲೇಟ್ ಆಗ್ತಾಯಿದೆ. ಸೊ ಬರೋಷ್ಟರಲ್ಲೆಲ್ಲ ಡಸ್ಟಿಂಗ್ ಬೆಡ್ಶೀಟ್ಸ್ ಎಲ್ಲ ತೆಗೆದಿರಲಿಲ್ಲ ಟ್ರಿಪ್ಪಿಂದ ಬಂದಮೇಲೆ. ಸೊ ಹಾಗಾಗಿ ಎಲ್ಲನೂ ಎಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗೆದು ಡಸ್ಟಿಂಗ್ ಎಲ್ಲ ನಾನು ಮೇಲ್ಗಡೆಯಿಂದೆಲ್ಲ ಒದ್ರಿಕೊಂಡಿರ್ತೀನಿ. ಸೊ ಅವ್ರು ಬಂದಮೇಲೆ ಎಲ್ಲ ಕ್ಲಿಯರ್ ಮಾಡ್ಕೊತೀನಿ. ಅದಾದಮೇಲೆ ಪೂಜೆ ಆಯಿತು. ಪೂಜೆ ಆದಮೇಲೆ ಮತ್ತೆ ಒಂದು ಐ ಥಿಂಕ್ 12 o'clock ಆಗೋಗಿತ್ತು ಅಂದ್ಕೊಳ್ಳಿ. ಹೊಟ್ಟೆ ಆಯಿತು. ಸೊ ಹಾಗಾಗಿ ಒಂದು ಆರೆಂಜು ತೊಗೊಂಡೆ. ಸೊ ಅದಾದಮೇಲೆ ಸ್ವಲ್ಪ ಕೆಲಸವ್ರು ಬಂದು ಅವ್ರ ಪಾಡಿಗೆ ಡಸ್ಟಿಂಗ್ ಮಾಡ್ತಾಯಿದ್ರು. ಗ್ರೀನ್ ಟೀ ಮಾಡಿಕೊಂಡೆ, ಲೆಮನ್ ಗ್ರೇಸ್ ಎಲ್ಲ ಹಾಕ್ಕೊಂಡು. ಇದ್ರದ್ದು ರೆಸಿಪಿ ಕೊಡ್ತೀನಿ, ಇವತ್ತು ಮರ್ತೇಬಿಟ್ಟೆ ಶೂಟ್ ಮಾಡೋದನ್ನ. ಸೊ ಹಾಗೆ ಎಲ್ಲ ಕಿತ್ತಿದೆ, ಎಲ್ಲ ಒದ್ರಿಕೊಂಡು ಕ್ಲೀನಿಂಗ್ ಡಸ್ಟಿಂಗು ಕೆಳಗಡೆಯಿಂದ ಮಾಡ್ಕೊತಾ ಇದ್ದೀನಲ್ಲ. ಸೊ ಅದಾದಮೇಲೆ ಅದೆಲ್ಲ ಕೆಲಸದವ್ರು ಹೋದಾದ್ಮೇಲೆ ಎಲ್ಲ ನಾನು ತರಕಾರಿ ಎಲ್ಲ ಹಚ್ಕೊಂಡು ಗೌರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಮ್ಮಿ ಹಾಕೋದೇ ಇದರಲ್ಲಿ ಇನ್ನೇನಿಲ್ಲ. ನಿಮ್ಗೆ ಯಾವ ಸ್ಟೈಲ್ ಬೇಕು ನಿಮ್ಮ ಮನೆ ಸ್ಟೈಲಲ್ಲೇ ಮಾಡ್ಬೋದು. ಇದು ನನ್ನ ಸ್ಟೈಲ್. ಏನಪ್ಪ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಇರಲಿಲ್ಲ, ಸೊ ಹಾಗೆ ಮಾಡಿದೆ. ಬಟ್ ಇಟ್ಸ್ ವೆರಿ ಟೇಸ್ಟಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, 1-2 ಆನಿಯನ್ ಹಾಕ್ಕೊಳ್ಳಿ ಸಣ್ಣದಾಗಿ ಹಚ್ಬಿಟ್ಟು. ಆಮೇಲೆ ಗೌರಿಕಾಯಿ ಎಳೆದಿದ್ರೆ ಇನ್ನೂ ತುಂಬ ಚೆಂದ. ಎಳೆದಿರಲಿಲ್ಲ ಇವತ್ತು. ಸ್ಟಿಲ್ ನಮ್ಮ ಕಡೆ ತುಂಬ ಎಳೆದೇ ಸಿಗುತ್ತೆ. ಸೊ ಅದನ್ನು ಹಾಕಿ ಈರುಳ್ಳಿ ಎಲ್ಲ ಬಾಡಿಸಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅಥವಾ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೋದು. ಬೆಳ್ಳುಳ್ಳಿನೇ ಹಾಕ್ಕೊಂಡ್ರೆ ಭಾಳ ಸಾಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಲೋ ಉರಿನಲ್ಲಿ ಇಟ್ಟು ಅದನ್ನು ಮುಚ್ಚಿಬಿಡ್ಬೇಕು. ಅದಾದಮೇಲೆ ಸ್ವಲ್ಪ ನೀರು ಚಿಮುಕಿಸಿ. ಸೊ ಆವಾಗ ಬೇಗ ಫಾಸ್ಟಾಗಿ ಬೇಯುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ವಲ್ಪ ಹಳದಿ, ಮಿರ್ಚಿ ಪೌಡರು ಮತ್ತು ಧನಿಯಾ ಪೌಡರು, ಅದು ಏನೇ ನಿಮ್ಮ ಮಸಾಲೆ ಪೌಡರ್ ಅದನ್ನು ಕೂಡ ಹಾಕೊಬೋದು ನೀವು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮುಚ್ಚಿಟ್ಬಿಡಿ. ಅದಾದಮೇಲೆ ಸ್ವಲ್ಪ ಕಡಲೆಕಾಯಿ ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಸ್ವಲ್ಪ 1-1.5 ಸ್ಪೂನಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದು ನೀರೆಲ್ಲ ಹೀರ್ಕೊಳ್ಳುತ್ತೆ ಪಲ್ಯ.
ಸೊ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ, ಸ್ಲೋ ಫ್ರೀನಲ್ಲಿಟ್ಟು ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ, ಒಂದು 5 ನಿಮಿಷದಲ್ಲಿ ಬೇಯ್ಕೊಳ್ಳುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಕೊನೆಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಟ್ಟರೆ ಸೂಪರ್ವಾಗಿರೋದು. ಇದು ಕಾಂಬಿನೇಷನ್ ಬಂದು ರೊಟ್ಟಿ, ಯಾವುದೇ ರೊಟ್ಟಿ ಆಗಿರೋ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಬಾಜರ ರೊಟ್ಟಿ ಯಾವುದಾದ್ರೂ ಆಗಿರ್ಬೋದು, ತುಪ್ಪ ಹಾಕೊಂಡಿದ್ರ ಜೊತೆಗೆ ತಿಂತಿದ್ರೆ ಸೂಪರಾಗಿ ಹೈ ಫೈಬರ್. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಅನಿಸುತ್ತೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ದಾಲ್ ಮಾಡಿದ್ದೆ, ಸಲಾಡ್ ಆಗಿತ್ತು, ಆಮೇಲೆ 2 ಎಗ್ಗದು ಹಂಗೆ ಬುರ್ಜಿ ಥರ ಮಾಡಿಕೊಂಡೆ. ಇದು ನನ್ನ ಇವತ್ತಿನ ಲಂಚ್ ಆಗಿತ್ತು. ಅದಾದಮೇಲೆ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನನಗೆ ಅನ್ನ ಸ್ವಲ್ಪ ತಿನ್ನಲೇಬೇಕು, ಸ್ವಲ್ಪ ಅನ್ನನೂ ಕೂಡ ಹಾಕ್ಕೊತೀನಿ, ಒಂದು ಸಣ್ಣ ಸೌಟಷ್ಟು ಅನ್ನ ಹಾಕ್ಕೊತೀನಿ. ಹಾಗೆ ಒಂದು ಸಣ್ಣ ಸ್ಪೂನಷ್ಟು ರಾತ್ರಿ ಅನ್ನ ಮಿಕ್ಕಿತ್ತು, ಸೊ ಅದನ್ನು ನೀರಲ್ಲಿ ನೆನೆ ಹಾಕಿದೆ. ಅದು ಇಟ್ಸ್ ಲೈಕ್ ಪ್ರೋಬಯೋಟಿಕ್, ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ 1 ಸ್ಪೂನ್ ಮೊಸರು, ಆ್ಯಸ್ ಯೂಶ್ವಲ್ ಅದಕ್ಕೆ ಮೊಸರು ಹಾಕ್ಕೊಂಡು ಲಾಸ್ಟಲ್ಲಿ ತಿಂತೀನಿ. ಮಧ್ಯಾಹ್ನದ ಊಟ ನಂದು ಹೆವಿ ಇರುತ್ತೆ. ಸೊ ಹೆವಿ ಅಂದರೆ ತುಂಬ ಏನು 100% ಹೊಟ್ಟೆ ತುಂಬ ಥರ ಇರೋಲ್ಲ, 80% ಏನೋ ಹೊಟ್ಟೆ ತುಂಬ ಇರುತ್ತೆ. ಬಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗಿಂತಲೂ ಜಾಸ್ತಿ ತಿಂತೀನಿ ನಾನು ಆ್ಯಸ್ ಕಂಪೇರ್ ಟು ಈವ್ನಿಂಗ್ ಆ್ಯಂಡ್ ಮಾರ್ನಿಂಗಿಗಿಂತ ಚೆನ್ನಾಗಿರುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿಂತೀನಿ. ಸೊ ನೋಡಿ, ದಿನವೆಲ್ಲ ಕೆಲಸ ಆಗುತ್ತೆ, ನೀನು ನೋಡ್ತಿರ್ಬೋದು. ನನ್ನ ಅದಕ್ಕೆ ಯಾವ ಜಾಬ್ಗೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಮೇಯ್ನ್ ಪ್ರಯಾರಿಟಿ ಬಂದು ಮಕ್ಕಳು ಇರೋದ್ರಿಂದ ಅವ್ರಿಗೀಗ ನನ್ನ ಮಗ 10th ನೆಕ್ಸ್ಟ್ ಇಯರು. ಸೊ ನನ್ನ ಮಗ ಈಗ ಚಿಕ್ಕವನು. ಸೊ ಗ್ಯಾಪ್ 7 ಇಯರ್ಸ್ ಇದೆ ಅವರಿಬ್ಬರ ಮಧ್ಯೆ. ಸೊ ಹಾಗಾಗಿ ಗ್ಯಾಪ್ ಮಾಡ್ಕೊತೀರಿ. ಯಾರ್ಯಾರು ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ ಅಥವಾ ಯಾರ್ಯಾರು ಗ್ಯಾಪ್ ಇಟ್ಕೊತಿದ್ರೆ ಜಾಸ್ತಿ ವರ್ಷ ಗ್ಯಾಪ್ ಇಟ್ಕೊಬೇಡಿ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆಲ್ವೇಸ್ ಒಂದು ಮಗು ಆಯಿತಾ 2 ಇಯರ್ಸ್ ಗ್ಯಾಪ್ ತೊಗೊಳ್ಳಿ, ನೆಕ್ಸ್ಟ್ ಇನ್ನೊಂದು ಮಗು ಮಾಡ್ಕೊಂಬಿಡಿ. ಜೊತೆಲೇ ಅವರು ಬೆಳ್ಕೊಂಬಿಡ್ತಾರೆ. ಆಮೇಲೆ ಮತ್ತೆ ಏಯಿಂದ ಸ್ಟಾರ್ಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಬ್ಬರು ಒಟ್ಟಿಗೆ ಓದ್ಕೊತಾರೆ, ಒಟ್ಟಿಗೆ ಬೆಳ್ಕೊತಾರೆ. ನೀವು ಫ್ರೀ ಆಗಿಬಿಡ್ತೀರ, ನಿಮ್ಮ ಕೆರಿಯರ್ ನೀವು ಮಾಡ್ಕೊಬೋದು. ಸೊ ಯಾವಾಗ ಗ್ಯಾಪ್ ಮಾಡ್ಕೊತೀರಾ ಆವಾಗ ಭಾಳ ಕಷ್ಟ ಆಗುತ್ತೆ. ನನಗೆ ಗೈಡ್ ಮಾಡಲಿಲ್ಲ. ಸೊ ಹಾಗಾಗಿ ನಂದೆಲ್ಲ ಡಿಲೇ ಆಯಿತು. ಬಟ್ಸ್ ಓಕೆ. ನೋಡಿ, ಲಾಸ್ಟಲ್ಲಿ ಇಷ್ಟು ಅನ್ನ ಮೊಸರು ಹಾಕ್ಕೊಂಡು ದಾಲಂತೂ ಸೂಪರಾಗಿ ಮಾಡ್ತೀನಿ. ದಾಲ್ದು ರೆಸಿಪಿ ಒಂದಿನ ಕೊಡ್ತೀನಿ, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೋಟೆಲ್ ಸ್ಟೈಲನ್ನೇ ಬರುತ್ತೆ. ನಾನು ಅದರಲ್ಲಿ ಏನು ಎಣ್ಣೆ ಜಾಸ್ತಿ ಹಾಕಲ್ಲ, ಏನೂ ಹಾಕಲ್ಲ, ಹೆಲ್ದಿಯೆಸ್ಟ್ ದಾಲ್. ಬಟ್ ಟೇಸ್ಟಿಗೆ ಕೂಡ ಮಾಡ್ತೀನಿ. ದಾಲಲ್ಲಿ ಪ್ರೋಟೀನ್ ಕವರ್ ಆಗುತ್ತೆ, ಎಗ್ಗು ಪ್ರೋಟೀನ್ ಕವರ್ ಆಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ಲಾಸ್ಟಲ್ಲಿ 5 ಗಂಟೆ ಅನ್ನೋ ಹಂಗೆ ಎಲ್ಲ ತಿಂಡಿಗಳು ಖಾಲಿ ಆಗ್ತೈತೆ. ಮಕ್ಕಳು ಎಲ್ಲ ಓದುವಾಗ ಅದಾದಮೇಲೆ ಸ್ನ್ಯಾಕ್ ಟೈಮ್ ಬೇಕಲ್ಲ. ಆವಾಗ ಅಂದರೆ ಯೂಶ್ವಲಿ ನನ್ನ ಮನೆಗೆ ಇರಲ್ಲ, ಈಗ ದೀಪಾವಳಿ ಹಬ್ಬ ಅಲ್ವಾ. ಸೊ ಹಾಗಾಗಿ ಲಾಸ್ಟಲ್ಲಿ ಡಬ್ಬ ಖಾಲಿ ಆಗ್ತಾಯಿತ್ತು, ಅದನ್ನು ತೊಳೆದ್ಬಿಡೋಣ ಅಂದ್ಬಿಟ್ಟು 2 ಉಳಿದಿತ್ತು. ಸೊ ಚಕ್ಲಿ ಅನುಪಟ್ಟು ಒಂದು ತಿಂದೆ. ಅದಾದಮೇಲೆ ಮಧ್ಯ ಫ್ರೂಟ್ಸ್, ಆರೆಂಜ್ ಸೀಸನ್ ಇವಾಗ ಬೆಸ್ಟ್ ಸೀಸನ್. ಯಾವ ಸೀಸನಲ್ಲಿ ಫ್ರೂಟ್ಸ್ ಇದೆ ಆ ಸೀಸನಲ್ಲಿ ಫ್ರೂಟ್ಸನ್ನು ತಿನ್ನಿ. ಇಟ್ಸ್ ವೆರಿ ಗುಡ್. ಆ್ಯಂಡ್ ವಿಟಮಿನ್ ಸಿ ಚಳಿಗಾಲದಲ್ಲಿ ನೋಡಿ ದೇವರು ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾನೆ. ನಮ್ಮ ಸ್ಕಿನ್ಗೆಲ್ಲ ಭಾಳ ವರ್ಟ್ ಆಗುತ್ತೆ, ರಫ್ ಆಗುತ್ತೆ. ಸೊ ದೇವ್ರು ಆಟೋಮೆಟಿಕ್ಕಾಗಿ ವಿಟಮಿನ್ ಸಿ ನಮಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಥ್ರೂ ಕೊಟ್ಟಿದ್ದಾನೆ. ಗುವ ತಿನ್ಬೋದು, ಅಂದರೆ ಸೀಬೆಕಾಯಿ ಮತ್ತು ಆರೆಂಜು ಇದೆಲ್ಲ. ಸೊ ಅದನ್ನು ತಿನ್ನಿ, ಸಿಂಪಲ್. ಅದಾದಮೇಲೆ ಆ್ಯಪಲ್ ಅಂತೂ ಆಲ್ ಓವರ್ ದ ಇಯರ್ ಸಿಗುತ್ತೆ. ಸೊ ಆ್ಯಪಲ್ ಕಟ್ ಮಾಡ್ತೀನಿ. ಆ್ಯಪಲ್ ಅಂತೂ ಮಸ್ಟ್ ಬೇಕೇ ಬೇಕು, ಎವ್ರಿಡೇ ನಾವು ತಿಂತೀವಿ. ದಿಸ್ ಈಸ್ ಅ ಮಸ್ಟ್ ಫ್ರೂಟ್ ನಮ್ಮ ಮನೆಯಲ್ಲಿ. ಸೊ ಅದ್ರ ಜೊತೆಗೆ ಇನ್ಯಾವ ಸೀಸನಲ್ ಫ್ರೂಟ್ಸ್ ಇರುತ್ತೆ ಅದನ್ನು ಕಟ್ ಮಾಡಿ ತಿಂತೀವಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಟೈಮ್ ಅಂತೂ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ಆಲ್ವೇಸ್ ಎಲ್ಲ ಇದು ನೋಡಿ, ಇದೆಲ್ಲ ಕಟ್ ಮಾಡಿ ತೊಳೆದು ಅವ್ರ ಮುಂದಕ್ಕೆ ಹೋಗಿ ನಾನು ಕೊಡಬೇಕು. ಸೊ ನಾನು ಒಬ್ಬಳೇ ಅಲ್ಲ, ಎಲ್ಲ ತಾಯಂದಿರು ಮಾಡ್ತಾರೆ. ಸೊ ನಮ್ಮ ಮನೆಯವರು ಒಳಗಡೆ ವರ್ಕ್ ಮಾಡ್ತಿರ್ತಾರೆ, ಅವರು ವರ್ಕ್ ಫ್ರಮ್ ಹೋಮ್ ಇರುತ್ತೆ ಆಲ್ಮೋಸ್ಟ್ ಅದು. ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಡಬ್ಬದಿಂದ ತೆಗೆದು ಹಾಕಿ ಒಂದೊಂದ್ಸಲ ನಾನು ಪೇಷನ್ಸ್ ಲೂಸ್ ಮಾಡ್ಕೊತೀನಿ. ಒಂದೊಂದೇ ಮಾಡ್ತಾ ನಂಗೆ ಒಂದೊಂದ್ಸಲ ನನಗೆ ಟೈಮ್ ಸಿಗೋಲ್ಲ, ಕೋಪ ಬರುತ್ತೆ ಒಂದೊಂದ್ಸಲ. ಎಸ್ಪೆಷಲಿ ನನಗೆ ಪೀರಿಯಡ್ಸ್ ಹತ್ತಿರ ಆದಾಗ ನನಗೆ ಲೈಕ್ ತುಂಬ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ, ಅಳು ಬರುತ್ತೆ, ಮೂಡ್ ಲೋ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ ನನಗೆ ಪೀರಿಯಡ್ಸ್ ಟೈಮಲ್ಲಿ. ಆ ಟೈಮಲ್ಲಿ ಒಂದೊಂದು ಪೀರಿಯಡ್ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ, ಒಂದೊಂದು ಪೀರಿಯಡಲ್ಲಿ ತುಂಬಾ ಇಜಿಟೇಷನ್ ಆಗುತ್ತೆ ನನಗೆ. ಅದಾದಮೇಲೆ ಮಗ ಆಡ್ತಾಯಿದ್ದೆ ನೋಡಿ. ನಾನು ಒಬ್ಬಳೇ ಕ್ರಿಯೇಟರ್ ಅಲ್ಲ, ನನ್ನ ಮನೆಯಲ್ಲಿ ನನ್ನ ಮಗನೂ ಕ್ರಿಯೇಟರ್, ಅವನದು ಒಂದು ಚಾನಲ್ ಇದೆ. ಸೊ ಅವನು ಕಿಲೋನೆಲ್ಲ ಇಟ್ಕೊಂಡು ಅವನೇ ಜೋಡಿಸ್ಕೊಂಡು ಅವನೇ ಶೂಟ್ ಮಾಡಿಕೊಂಡು ಮಾಡ್ತಾಯಿದ್ದಾನೆ. ಸೊ ಏನೋ ಮಾಡ್ತಿರ್ತಾನೆ. ಅದಾದಮೇಲೆ ನೋಡಿ ಡ್ರೈ ಫ್ರೂಟ್ಸ್ ನಾನು ಹಾಕ್ಕೊತಿದ್ದೆ. ಅದು ನೋಡಿ ಹುರಿದಿರೋಂಥ ಕಡಲೆ ಸಿಪ್ಪೆ ಇರೋವಂಥದ್ದು, ಅದು ಪ್ರೋಟೀನ್ಗಾಗಿ ಅದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಇನ್ನೇನು ನಾನು ಸ್ವಲ್ಪನೇ ಇದಿದೆ, ಏನು ಚಕ್ಲಿ ಎಲ್ಲ ಇದೆ. ಸೊ ಅದಾದಮೇಲೆ ಕಂಪ್ಲೀಟಾಗಿ ನಂದು ಯಾವ ಸ್ನ್ಯಾಕು ಇರೋಲ್ಲ, ಏನೂ ಇರೋಲ್ಲ. ಅದಾದಮೇಲೆ ಇವತ್ತು ಜಿಮ್ಮಿಗೆ ಲೇಟಾಗಿ ಹೋಗ್ತೀನಿ. ಯಾಕಪ್ಪ ಅಂದರೆ ಯೋಗ ಬೆಳಗ್ಗೆ ಮಾಡಲಿಲ್ಲ ಇವತ್ತು. ಏನಕ್ಕೆ ಅಂತಂದರೆ ಈವ್ನಿಂಗಲ್ಲಿ ಇವತ್ತು ಯೋಗ ಕ್ಲಾಸ್ ಇದೆ. ಸೊ ಹಾಗಾಗಿ ಅಲ್ಲೇ ಕವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮ್ಲೆಟ್ ಮಾಡಿಕೊಂಡು ತಿನ್ಕೊಂಡು ಇಷ್ಟೆಲ್ಲ ತಿಂದಾದ್ಮೇಲೆ ನಮಗೆ ಖಂಡಿತ ಹೊಟ್ಟೆ ತುಂಬುತ್ತೆ. ಅದಕ್ಕೆ ಹೆವಿ ಡಿನ್ನರ್ ತಿನ್ನೋಕ್ಕಾಗೋದಿಲ್ಲ ಆಟೋಮೆಟಿಕ್ಕಾಗಿ. ಸೊ ಅದಾದಮೇಲೆ ಜಿಮ್ಗೆ ಹೋದೆ. 6:40 6:40 ಆಗೋಗಿತ್ತು. 1 ಅವರ್ ಜಿಮ್ ಮಾಡಿದೆ.
1 ಅವರು ಯೋಗ ಮಾಡಿದ್ದೀನಿ. ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು. ಸೊ ನೋಡಿ ಚೆಸ್ಟ್ ವರ್ಕೌಟ್ ಮಾಡಿದೆ. ಸೊ ಈಗ ಒಂದು ವಾರ ಗ್ಯಾಪ್ ತಗೊಂಡಾದ್ಮೇಲೆ ಹಾಗೆ ಅದ್ರ ಜೊತೆಗೆ ನಂಗೆ ಲೂಸ್ ಮೋಷನ್ ಆಗಿತ್ತಲ್ಲ, ಒಂದು 100 ಟೈಮ್ಸ್ ಲೂಸ್ ಮೋಷನ್ ಅಂದರೆ ಹುಡುಗಾಟನ. ಸೊ ಅದರದ್ದು ಎಫೆಕ್ಟ್ ಕಾಣಿಸ್ತಾ ಇದೆ, ಸ್ವಲ್ಪ ಸುಸ್ತಾಗತ್ತೆ ಇಲ್ಲ. ಇವತ್ತು ಯೋಗ ಅಂತೂ ಕೇಳಲೇಬೇಡಿ, ಅಷ್ಟು ಡಿಫಿಕಲ್ಟ್ ಇತ್ತು ಇವತ್ತು. ಸಖತ್ ಕಷ್ಟ ಅನ್ನಿಸ್ತಾ ಇತ್ತು. ಆಮೇಲೆ ಡಿಫಿಕಲ್ಟ್ ಪೋಸ್ಚರ್ಸ್ ಇತ್ತು. ಆ್ಯಕ್ಚುಲಿ ಯೂಶ್ವಲಿ ನಾನು ಆರಾಮಾಗಿ ಮಾಡ್ತೀನಿ, ಇವತ್ತು ನಂಗೆ ತುಂಬ ಸುಸ್ತು ನಂಗೆ ಅಂದರೆ ಕಷ್ಟ ಆಗ್ತಾಯಿತ್ತು ಮಾಡೋಕ್ಕೆ. ನಾನು ಜಿಮ್ಮಿಂದ 8:40 ಆಗಿದೆ, ಆಲ್ಮೋಸ್ಟ್ 9 o'clock ಆಗ್ತಾಯಿದೆ. 1 hour ಜಿಮ್ ಮಾಡಿದ್ದೀನಿ, 1 hour ಯೋಗ ಆಗಿದೆ. ಸೊ ನೋಡಿ ಮನೆ. ಸೊ ಈಗ ಇದೆಲ್ಲ ಮೊದಲು ಅವ್ರಿಗೆ ಊಟ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಹಾಲು ಹಾಕಿ ಇದೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಸ್ವಲ್ಪ ಒರೆಸ್ಬಿಟ್ಟು ಮಲ್ಕೋಬೇಕು, ಆಗೋದೇ ಟೈಮ್. ಸೊ ಇವತ್ತು ಯೋಗ ಹೆಂಗಿತ್ತು ಅಂದರೆ ತುಂಬ ಒಂದು ವಾರದಿಂದ ಆಲ್ಮೋಸ್ಟ್ ಅಲ್ಲಿ ಯೋಗ ಕ್ಲಾಸಲ್ಲಿ ಮಾಡಿಸೋ ಯೋಗನೂ ನಾನು ಮಾಡೋಕ್ಕೂ ಡಿಫ್ರೆನ್ಸ್ ಸಿಗೋಲ್ಲ. ಇವತ್ತು ಮತ್ತೆ ಅದ್ರ ಜೊತೆಗೆ ಡಿಫಿಕಲ್ಟ್ ಪೋಸ್ಚರ್ಸ್ ಇತ್ತು. ಇವತ್ತು ಸಾಕಾಗೋಯ್ತು. ಅಷ್ಟರಲ್ಲಿ ಇವರಿಬ್ಬರು ನಮ್ಮ ಬರೋಷ್ಟು ಜಗಳ ಆಡ್ಕೊಂಡು ಇವ್ನು ಅಳ್ತಾ ಇದ್ದಾರೆ. ಸೊ ಸಿಗೋಣ. ಸೊ ಹಾಗೆ ಇವತ್ತು ನಾನು 7 ಆಲ್ಮೋಸ್ಟ್ 8,000 ಸ್ಟೆಪ್ಸನ್ನು ಕವರ್ ಮಾಡಿದ್ದೀನಿ. ಸೊ ಇದು ಇವತ್ತಿನ ನನ್ನ ದಿನದ ಆಗಿತ್ತು. ಸೊ ಹೀಗಿದೆ ನನ್ನ ವೆಯ್ಟ್ ಲಾಸ್ ಡೇ 2 ಆಗಿದೆ. ಸೊ ಇಷ್ಟಾದರೆ ಎಲ್ಲರೂ ಲೈಕ್ ಮಾಡೋದಂತ ದಯವಿಟ್ಟು ಮರಿಬೇಡಿ, ಹಾಗೆ ಕಾಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಗೆ ಇನ್ಸ್ಪೈರ್ ಮಾಡುತ್ತಾ ನನ್ನ ವಿಡಿಯೋ ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ 3rd ಡೇ ವಿಡಿಯೋನಲ್ಲಿ. ಅಲ್ಲಿವರೆಗೂ ನಮಸ್ಕಾರ.